ಅಧ್ಯಕ್ಷರು, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಹೇಳ್ತಾ, ನಮಗೆಲ್ಲ ಗೊತ್ತಿದೆ 23ನೇ ಇಸ್ವಿಯ ಎಲೆಕ್ಷನ್ನಲ್ಲಿ ನಮ್ಮ ಡಾಕ್ಟರ್ MC ಸುಧಾಕರ್ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಏನೇನು ಕಷ್ಟಗಳು ಬಿದ್ದರು, ಪಾರ್ಟಿ ಭಾರತ್ ಜೋಡೋ ಯಾತ್ರಾನಿಂದ ತಗೊಂಡು ಪಾರ್ಟಿ ಏನು ಸೂಚಿಸಿತ್ತು ಅವ್ರಿಗೆ, ಪ್ರತಿಯೊಂದು ಕಾರ್ಯದಲ್ಲಿ ಅತಿ ಹೆಚ್ಚಿನ ಜನ ಕರ್ಕೊಂಡು ಹೋಗೋದಾಗಲಿ, ಜಿಲ್ಲೆಯಲ್ಲಿ ಯಾವ್ಯಾವ ಪಾರ್ಟಿ ಫಂಕ್ಷನ್ಸ್ ಅಥವಾ ಬೇರೆ ಜಿಲ್ಲೆಯಲ್ಲಿ ಆದರೂ ಸಹ ಇವರು ಕೋಆಪ್ರೇಷನ್ ಕೊಟ್ಟು ಒಳ್ಳೆ ಪಾರ್ಟಿಗೆ ಬಿಲ್ಡಪ್ ಮಾಡಿದ್ದಾರೆ. ಮತ್ತು ಅಫಿಷಿಯಲ್ ವರ್ಕ್ ತಗೊಂಡ್ರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಕ್ರಾಂತಿಕಾರಿ ಕೆಲಸ ಮಾಡಿ ನಾಟ್ ಓನ್ಲಿ ಇನ್ ಇಂಡಿಯಾ, ಫಾರಿನರ್ಸ್ಗೆಲ್ಲ ಕರ್ಕೊಂಡು ಬಂದು ಆ ಇಲಾಖೆಗೆ ಯಾತ್ರಾ ಉನ್ನತ ದರ್ಜೆಗೆ ಏರಿಸಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಅವರೆಲ್ಲ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರ ಸೀಟ್ ಬಿಡೋಕ್ಕೆ ಮುಂಚೆ 2 ದಿವಸ ಮುಂಚೆ ಯಾತ್ರಾ ಅವರು ನಡವಳಿಕೆ ನೋಡಿ ನಮಗೆ ಕಣ್ಣಲ್ಲಿ ನೀರು ಬಂತು. ಪಾರ್ಟಿ ಹೈಕಮಾಂಡ್ ಏನು ಹೇಳಿದ್ದಾರೆ ಅದಕ್ಕೆ ಅವ್ರಿಗೆ ಪಾಲನೆ ಮಾಡಿ ಸೀಟ್ ಬಿಟ್ಕೊಟ್ರು. ಅವರಿಗೆ ಕೃತಜ್ಞತೆಗಳು ಹೇಳ್ತಾ, ನಮ್ಮ DK ಶಿವಕುಮಾರ್ ಸಾಹೇಬರು ಅವರು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಸಹ ಒಂದು ಒಳ್ಳೆಯ ಆರ್ಗನೈಸರು, ಪಾರ್ಟಿಗೆ ಗೌರ್ಮೆಂಟ್ಗೆ ಮುಂದೆ ಒರೆಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ. ಅದೇ ಥರ ಇಬ್ಬರೂ ಒಂದು ಪಬ್ಲಿಕ್ ಮೀಟಿಂಗ್ಸಲ್ಲಿ ಚಿಂತಾಮಣಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು, ಒಂದು ಸಜನ ಮಂತ್ರಿ ಸುಧಾಕರ್ ಅಂತ. ಇನ್ನೊಂದು ಕಡೆ ನಮ್ಮ DK ಶಿವಕುಮಾರ್ ಸಾಹೇಬರು ಸುಧಾಕರ್ಗೆ ಮಂತ್ರಿ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟು. ಅದರಿಂದ ನಮಗೆ ನಂಬಿಕೆ ಇದೆ, ನಮ್ಮ ಡಾಕ್ಟರ್ MC ಸುಧಾಕರ್ ಅವರಿಗೆ ಮುಂದಿನ ಬರೋ ಕಂತಿನಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ, ಒಂದು ಮಂತ್ರಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ಮತ್ತು ಚಿಂತಾಮಣಿ ಮತ್ತು ಜಿಲ್ಲೆಯ ಮುಖಂಡರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಹೈಕಮಾಂಡ್ ಮತ್ತು CLP ಲೀಡರ್, ಮಾಜಿ ಮುಖ್ಯಮಂತ್ರಿ ಇಬ್ಬರಿಗೆ ನಾನು ಮನವಿ ಮಾಡ್ತೀನಿ, ತಾವು ದಯಮಾಡಿ ನಮ್ಮ ಡಾಕ್ಟರ್ MC ಸುಧಾಕರ್ಗೆ ಒಂದು ಮಂತ್ರಿ ಪದವಿ ಕೊಡಬೇಕು ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಕ್ತ ಮಾಡ್ತೀನಿ. ಜೈ